ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ನಿಮ್ಮ ಹತ್ರ ಏನಾದರೂ 2 ಆಲೂಗಡ್ಡೆ 1 ಕಪ್ ಮೈದಾ ಇತ್ತಲ್ರಿ, ಈ ರುಚಿಯಾಗಿರುವಂತ ನಾಷ್ಟ ಮಾಡ್ಬೋದು ನೋಡ್ರಿ. ಯಾವ ಸಮೋಸಾಗೂ ಕಮ್ಮಿ ಇಲ್ರಿ. 1 ನಿಮಿಷ ಒಳಗೆ 1 ಡಿಗ್ಗಿ ಆಗೋಷ್ಟು ಸಮೋಸ ನಾವು ಮಾಡ್ಬೋದು ನೋಡ್ರಿ. ಈ ಸಮೋಸ ಒಳಗೆ ನಾವು ತುಂಬೋದು ಬೇಕಾಗಿಲ್ರಿ, ಇದ್ರ ಲಟ್ಟಸೋದು ಬೇಕಾಗಿ ಯಾವುದು ಜಂಜಾಟ ಇಲ್ಲಾರ್ದೇನೆ ಮಾಡ್ಬೋದು ನೋಡ್ರಿ. ಅಷ್ಟು ಈಸಿ ಆಗಿರುವಂತ ಮಿನಿ ಸಮೋಸ ನಾವು ಮಾಡ್ಬೋದ್ರಿ. ನಿಮ್ಮ ಮನೆಯೊಳಗೆ ಕಿಟಿ ಪಾರ್ಟಿ ಆಗ್ಲಿ, ಬರ್ತ್ಡೇ ಪಾರ್ಟಿ ಆಗ್ಲಿ, ಅಥವಾ ಫ್ಯಾಮಿಲಿ ಗೆಟ್ ಟುಗೆದರ್ ಇತ್ತಂದ್ರ ಇದನ್ನ ಟ್ರೈ ಮಾಡಿ ನೋಡ್ರಿ. ಎಲ್ಲರೂ ಇಷ್ಟಪಡ್ತಾರ್ರಿ. ಬರ್ರಿ ಅದು ಹೆಂಗ್ ಮಾಡೋದಂತ ನೋಡುವಂತ್ರಿ. ಇಲ್ಲಿ ನೋಡ್ರಿ 1 ಕಪ್ ಆಗೋಷ್ಟು ಮೈದಾ ತಗೊಂಡಿನ್ರಿ ನಾನು. ಅದ್ರ ಜೊತೆಗೆ ಸ್ವಲ್ಪ ಕರಿ ಎಳ್ಳು, ಅಜ್ವೇನ್ ತಿಕ್ ಹಾಕೊಳತೀನಿ ನೋಡ್ರಿ. ಮತ್ತ ಸ್ವಲ್ಪ ಉಪ್ಪು ಕೂಡ ಹಾಕೊಳತೀನ್ರಿ. ಅದ್ರ ಜೊತೆಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳತೀನ್ರಿ. ಮತ್ತ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಕಲಸ್ಕೋಬೇಕಾಗತ್ರಿ. ನಾವು ಚಪಾತಿ ಹಿಟ್ಟು ಹೆಂಗ್ ಕಲಸ್ಕೋತೇವಲ್ರಿ, ಅದೇ ರೀತಿ ಕಲಸ್ಕೋಬೇಕಾಗತ್ ನೋಡ್ರಿ. ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಅಂದ್ರ ಹಾರ್ಡ್ ಇರ್ಬೇಕ್ರಿ. ಇವಾಗ ಇದು ರೆಡಿ ಆಗೈತ್ರಿ. ಇದು ಒಂದ್ ಸೈಡಿಗೆ ಎತ್ತಿಡುವಂತ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲ 2 ಬಟಾಟೆ ಅಥವಾ ಆಲೂಗಡ್ಡೆ ತೊಗೊಂಡಿನ್ರಿ. ಮ್ಯಾಶ್ ಮಾಡಿ 1 ಚಮಚ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್, ಧನಿಯಾ ಪುಡಿ, ಜೀರಾ ಪುಡಿ, ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನ್ರಿ. 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಮತ್ತು ರೈಸ್ ಫ್ಲವರ್ ಹಾಕೊಂಡಿನ್ರಿ. ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಇದನ್ನ ನೀಟಾಗಿ ಕಲಸ್ಕೋಬೇಕು ನೋಡ್ರಿ. ಸ್ಟಫಿಂಗ್ ಕೂಡ ನಮ್ದು ರೆಡಿ ಐತ್ರಿ. ಇವಾಗ ನೆಕ್ಸ್ಟ್ ಹಿಟ್ಟು ತಗೊಂಡು ನಾವು ಚಪಾತಿ ಹೆಂಗ್ ಲಟ್ಟಿಸ್ತೇವಲ್ರಿ, ಅದೇ ತರ ಇದನ್ನು ಕೂಡ ಲಟ್ಟಿಸ್ಕೊಂಡು ತಗೋಬೇಕು ನೋಡ್ರಿ. ಹಿಟ್ಟು ಎಷ್ಟು ತೊಗೊಂಡಿನಲ್ರಿ, ನಾವು ಚಪಾತಿ ಮಾಡಕ್ಕೆ ಎಷ್ಟು ಹಿಟ್ಟು ತಗೋತೇವಲ್ರಿ, ಅಷ್ಟೇ ಹಿಟ್ಟು ತಗೊಂಡು ಇದನ್ನ ತೆಳುವಾಗಿ ಲಟ್ಸ್ಕೋಬೇಕು ನೋಡ್ರಿ. ನೆಕ್ಸ್ಟ್ ಇದ್ರೊಳಗ ಸ್ಟಫಿಂಗ್ ಇಡುವಂತ್ರಿ. ಎಷ್ಟು ಈಸಿ ಐತಲ್ರಿ. ಈ ತರ ನೀವು ಈಸಿ ರೆಸಿಪಿ ಬೇಕಾಗಿತ್ತಂದ್ರ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕಾಗತ್ರಿ. ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಚಪಾತಿ ಕೂಡ ಹಾಕೊಳತ್ತೀನಿ ನೋಡ್ರಿ. ಈ ತರ ಚಂದಾಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕ್ರಿ ಅದನ್ನ. ಈಗ ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ತೆಳುವಾಗಿ ಲಟ್ಸ್ಕೋಬೇಕ್ರಿ. ಜಾಸ್ತಿ ಏನ್ ಬೇಕಾಗಿಲ್ರಿ, ಸ್ವಲ್ಪ ರೀ. ನೆಕ್ಸ್ಟ್ ಇದನ್ನ ಕಟ್ ಮಾಡ್ಕೋಬೇಕು ನೋಡ್ರಿ. ಈ ತರ ಕಟ್ ಮಾಡ್ಕೋದಾಗನ ಮ್ಯಾಗಿಂದೊಂದು ಪಿಂಚ್ ಮಾಡ್ಕೋಬೇಕ್ರಿ. ಆಮೇಲೆ ಕೆಳಗೊಂದು ಪಿಂಚ್ ಮಾಡ್ಕೋಬೇಕು ನೋಡ್ರಿ. ಈ ತರ ಶಂಕ್ ಹೆಂಗಿರ್ತೈತಲ್ರಿ, ಅದೇ ತರ ಇದನ್ನ ಮಾಡ್ಕೋಬೇಕು ನೋಡ್ರಿ. ಅದ್ರ ರೀತಿಯೊಳಗೆ ನಾ ಇನ್ನೊಂದು ಕೂಡ ತೋರ್ಸಾತೀನಿ ನೋಡ್ರಿ. 2 ಸೇಪ್ ಒಳಗೆ ನಿಮ್ಗೆ ಯಾವ್ದು ಈಜಿ ಆಗ್ತೈತಲ್ರಿ ಅದು ಮಾಡ್ಕೋಬಹುದು ನೋಡ್ರಿ. ಈಗ ಎಣ್ಣೆ ಕಾಯ್ದೈತ್ರಿ. ಈ ಎಣ್ಣೆ ಒಳಗ ಮಿನಿ ಸಮೋಸ ಬಿಡಾತೀನಿ ನೋಡ್ರಿ. ಸ್ವಲ್ಪ ಜಾಸ್ತಿ ಹೈ ಫ್ಲೇಮ್ದಾಗ ಇಡಬಾರ್ದ್ರಿ, ಲೋ ಫ್ಲೇಮ್ದಾಗ ಇಟ್ಟು ಚಂದಾಗೆ ಗೋಲ್ಡನ್ ಬ್ರೌನ್ ಆಗುತ್ತನ ಇದನ್ನ ಎಣ್ಣೆಯೊಳಗ ಹುರಿಬೇಕಾಗತ್ರಿ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರ ನೋಡ್ರಿ. ನಮಗೂ ಕೂಡ ಈಸಿ ಐತ್ರಿ, ಮಕ್ಳಿಗೆ ಕೂಡ ಟೇಸ್ಟ್ ಐತ್ ನೋಡ್ರಿ. ಈ ತರ ಕಲರ್ ಬರೋಣ ಒಂದ್ ಪ್ಲೇಟ್ದಾಗ ತೆಗ್ದಿಡಮಂತ್ರಿ. ಸಮೋಸ ಬೇಡದ್ರಂದ್ರ ನಾ ಈ ತರ ಮಿನಿ ಸಮೋಸ ಮಾಡ್ಕೊಟ್ರ ಸಮೋಸ ಹೆಸರು ಕೂಡ ಮರಿತಾರ ನೋಡ್ರಿ. ಅಷ್ಟು ಟೇಸ್ಟ್ಫುಲ್ ಆಗಿರ್ತೈತ್ರಿ ಇದು. ಅದೇ ರೀತಿ ನಾ ಎಲ್ಲಾನು ಫ್ರೈ ಮಾಡಿ ತಗೊಂಡಿನ್ರಿ. ನೆಕ್ಸ್ಟ್ ಉಳ್ದಿರೋನು ಫ್ರೈ ಮಾಡ್ಕೊಳತೀನಿ ನೋಡ್ರಿ. ಒಂದ್ 10 ನಿಮಿಷ ತನ ಇದೆಲ್ಲ ರೆಡಿ ಆಗ್ತೈತಿ ನೋಡ್ರಿ. ಅಷ್ಟ್ ಈಜಿ ರೆಸಿಪಿ ಐತ್ರಿ. ನಮಗೂ ಕೂಡ ಹೈರಾಣ ಇಲ್ರಿ, ಫಟಾಫಟ್ ಅಂತ ಮಾಡ್ಕೋಬಹುದು ನೋಡ್ರಿ. ನೆಕ್ಸ್ಟ್ ನಾ ಇನ್ನೊಂದು ತೋರ್ಸಿದಲ್ರಿ, ಅದು ಕೂಡ ಫ್ರೈ ಮಾಡ್ಕೊಳತೀನಿ ನೋಡ್ರಿ. ಈ ತರ 2 ಕ್ರಿಸ್ಪಿ ಆಗಿರ್ತಾವ್ರಿ. ಮಸ್ತ್ ಟೇಸ್ಟ್ ಇರ್ತೈತ್ರಿ. ಸಾಸ್ ಕೂಡ ತಿಂದ್ರಂತ್ರ ಅಬ್ಬಬ್ಬ ಎಂತ ಟೇಸ್ಟ್ ಅಂತೀರಿ, ಅಷ್ಟ್ ಮಸ್ತ್ ಇರ್ತೈತ್ರಿ ಟೇಸ್ಟ್. ನೋಡ್ರಿ ರೆಡಿ ಆದವ್ರಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಲ್ರಿ, ಮರಿಲಾರ್ದೆ ಲೈಕ್ ಮಾಡ್ರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಒಂದ್ಸರ್ತಿ ಈ ರೆಸಿಪಿನ ಒಂದ್ಸರ್ತಿ ಮನೆಯೊಳಗ ಟ್ರೈ ಮಾಡಿ ನೋಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ನಂಗೆ ಕಮೆಂಟ್ ಕೂಡ ಮಾಡ್ರಿ. ಇನ್ನ ಈಸಿ ರೆಸಿಪಿ ಬೇಕಾಗಿತ್ತಂದ್ರ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ನಾ 2 ತರ ತೋರ್ಸತ್ತೀನ್ರಿ. 2 ತರ ಕ್ರಿಸ್ಪಿನೇ ಬರ್ತೈತಿ ನೋಡ್ರಿ. ನೆಕ್ಸ್ಟ್ ಸಿಗುಮಂತ್ರಿ. ಬಾಯ್.